ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ಹುಷಾರಿಲ್ಲ, ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಮ್ಮ ಮಠದ ಬಗ್ಗೆನೇ. ನಿಮಗೆ ಯಾವಾಗಲೂ ನಾನು ಜಾಸ್ತಿ ಮಠದ ಬಗ್ಗೆನೇ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಇದು ಸಹ ಬಂದು ನಾನು ಇವತ್ತು ಏನು ವಿಚಾರ ಹೇಳೋದಕ್ಕೆ ಬಂದಿದ್ದೇನೆ ಅಂತಂದರೆ, ಸ್ನೇಹಿತರೆ, ಇವರು ರಾಮನಾರಾಯಣ್ ಸಿಂಗ್ ಅಂತ ಬೆಂಗಳೂರವರು. ಇವರಿಗೂ ನಮ್ಮ ಮಠಕ್ಕೂ ಅವಿನಾಭಾವ ಸಂಬಂಧ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ 5ನೇ ಸ್ವಾಮೀಜಿಗಳು ಇದ್ದಾಗ ಇವರು ಅವ್ರಿಗೆ ತುಂಬ ಒಂಥರ ಆತ್ಮೀಯ ಭಕ್ತರು ಅಂತಲೇ ಹೇಳ್ಬೋದು. ಆ ಥರ ಇದ್ರಂತೆ. ಹಾಗಾಗಿ ಮಠದ ಬಗ್ಗೆ ತುಂಬಾ ಕಾಳಜಿ ವಹಿಸಿದರು. ಇವರು ತುಂಬ ಅವಾಗೆಲ್ಲ ಹಣವಂತರಾಗಿದ್ದರು. ಬೆಂಗಳೂರು ಅಂತಂದರೆ ಇನ್ನೇನು ಅವಾಗೆಲ್ಲ ಶ್ರೀಮಂತರು ಅಂತಲೇ ಹೇಳ್ತಿದ್ದು. ಅವರು ನಮ್ಮ ಮಠಕ್ಕೆ ಬಂದು ನಮ್ಮ ಸ್ವಾಮೀಜಿಯವರ ದರ್ಶನ ಪಡೆದು ತುಂಬ ಮಠದ ಬಗ್ಗೆ ಕಾಳಜಿ ವಹಿಸಿ, ಈ ಮಠಕ್ಕೆ ನಾನು ಏನಾದರೂ ಮಾಡಬೇಕು ಅಂತೇಳಿ, ಆಗ ಮಠ ತುಂಬ ಆಗ ಅಂದರೆ ತಿಳ್ಕೊಳ್ಳಿ 5ನೇ ಸ್ವಾಮೀಜಿಗಳು ಅಂತಂದರೆ ಇವಾಗಿರೋರು ಯಾರೂ ನೋಡಿಲ್ಲ ಅವ್ರನ್ನ. ಆ ಕಾಲದಲ್ಲಿ ಇವರು ಮಠಕ್ಕೆ ತುಂಬ ಕಾಳಜಿ ವಹಿಸಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಸ್ವಾಮೀಜಿಯವರ ಜೊತೆ ಇದ್ದು, ತುಂಬ ಆತ್ಮೀಯ ಭಕ್ತರಾಗಿ. ಹಾಗಾಗಿ ಇವರ ಒಂದು ಸ್ಟ್ಯಾಚ್ಯೂವನ್ನು ನಮ್ಮ ಮಠದಲ್ಲಿ ಈ ಥರ ಮಾಡಿದ್ದಾರೆ ನೋಡಿ. ಅಲ್ಲಿ ಸುತ್ತ ಕಾಂಪೌಂಡ್ ಕಟ್ಟಿದ್ದಾರಲ್ವ, ಇದು ಇವಾಗ ಮತ್ತೆ ಇದನ್ನು ಮಾಡಿರೋದು. ಮೊದಲು ಇವರು ಈ ರಾಮನಾರಾಯಣ್ ಸಿಂಗ್ ಇವರು ಏನಿದ್ದಾರೆ, ಇವರೇ ಈ ಥರ ಅದನ್ನೆಲ್ಲ ಫಸ್ಟು ಇಟ್ಕೆನಲ್ಲಿ ಆ ಥರ ಕಟ್ಟಿಸಿದ್ರು. ಅದನ್ನು ಮತ್ತೆ ನಾವು ಕಳಿಬಾರ್ದು ಅಂತ ನಮ್ಮ ಈಗಿರ್ತಕ್ಕಂಥ 7ನೇ ಶ್ರೀ 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 ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಅವರು ಮಾಡಿದ್ದೆಲ್ಲ ತುಂಬ ವರ್ಷ ಆಯ್ತಲ್ವ, ಹಾಗಾಗಿ ಅದೆಲ್ಲ ಬಿದ್ದೋಗ್ತಾ ಇತ್ತು. ಹಾಗಾಗಿ ಕಲ್ಲಿನಿಂದ ಈ ಥರ ಅದನ್ನು ಉಳಿಸ್ಬೇಕು ಅಂತೇಳಿ ಮತ್ತೆ ಅದೇ ಥರ ಒಂದು ಕಾಂಪೌಂಡನ್ನು ಗದ್ಗೆಗೆ ಮಾಡಿಸಿದ್ದಾರೆ. ಈ ಒಂದು ಐಡಿಯಾ ಮಾಡಿರೋದು ಮೊದಲೆಲ್ಲ ಈ ರಾಮನಾರಾಯಣ್ ಸಿಂಗ್ ಅಂತ ಏನು ಹೇಳಿದೆ ಇವರೇ. ಅದನ್ನೆಲ್ಲ ಮಾಡಿದ್ದು ನಮ್ಮ 5ನೇ ಗುರುಗಳ ಜೊತೆ ಇವರೇ. ಹಾಗಾಗಿ ಮಠದಲ್ಲಿ ಈಗಿನ ಸ್ವಾಮೀಜಿಗಳು ಸಹ ಇವ್ರ ಬಗ್ಗೆ ತುಂಬ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇವ್ರ ಫ್ಯಾಮಿಲಿಯವರು ಯಾರೇ ಬರಲಿ ಇವಾಗಲೂ ಸಹ ನಮ್ಮ ಗುರುಗಳು ಇವ್ರ ಕಡೆಯವ್ರು ಬಂದಾಗ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ತಾರೆ. ಅಂದರೆ ಇವರ ವಂಶಸ್ಥರು ಯಾರಾದರೂ ಬಂದರೆ, ಅಂದರೆ ಮಠಕ್ಕೋಸ್ಕರ ಇವರು ಅಷ್ಟು ಒಂದು ಕಾಳಜಿಯನ್ನು ವಹಿಸಿದ್ರು ಅಂತ ಹೇಳಿಬಿಟ್ಟು, ಹಾಗಾಗಿ ಇವರನ್ನು ನಮ್ಮ ಮಠದಲ್ಲಿ ಶೇಖ್ದಾರರು ಅಥವಾ ಯಜಮಾನ್ರು ಅಂತಲೇ ಕರೆಯೋದು. ಇವ್ರ ಕಡೆಯವ್ರು ಯಾರಾದರೂ ಬಂದರೂ ಸಹ ಯಜಮಾನ್ರು ಮನೆಯವ್ರು ಬಂದಿದ್ದಾರೆ ಅಂತ ಇವಾಗಲೂ ಸಹ ಬೆಂಗಳೂರವರು ಇವ್ರ ಮನೆ ಕಡೆಯವ್ರು ಬಂದರೆ ಮಠದಲ್ಲಿ ತುಂಬ ಚೆನ್ನಾಗಿ ಅವರನ್ನು ಒಂದು ಟ್ರೀಟ್ ಮಾಡಿ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿ ವರ್ಷ ಇವರಿಗೆ ಒಂದು ಪೂಜೆಯನ್ನು ನಮ್ಮ ಮಠದಲ್ಲಿ ಮಾಡ್ತೇವೆ. ಅಂದರೆ ಶ್ರೀ ಗುರು ಸಪ್ತಾಹದ ಹಾಕಿದೆ, ಅದಾದ 12ನೇ ದಿನಕ್ಕೆ ಇವ್ರಿಗೆ ಪೂಜೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ನಡ್ಕೊಂಡು ಬಂದಿದೆ. ಎಲ್ರಿಗೂ ಊಟ ಹಾಕ್ತಾರೆ, ಮತ್ತು ಅವ್ರ ಕಡೆಯವರು ಸಹ ಅವರ ವಂಶಸ್ಥರು ಸಹ ಬರ್ತಾರೆ. ಈಗ ನೋಡಿ, ಇಲ್ಲೆಲ್ಲ ಸಾರಿಸಿ ಈ ಥರ ರಂಗೋಲಿ ಎಲ್ಲ ಹಾಕ್ತಾರೆ. ನಾಳೆ ಪೂಜೆಗೆ ಹಾಕಿರೋದು. ನಾನು ಸಹ ರಂಗೋಲಿ ಹಾಕ್ತೀನಿ ನೋಡಿ. ಇದು ನಾನೇ ರಂಗೋಲಿ ಹಾಕ್ತಿರೋದು. ಹೇಗೆ ಹಾಕ್ತಾ ಇದ್ದೀನಿ ನೋಡಿ. ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಈ ವಿಡಿಯೋನ. ಮತ್ತು ಈ ರಂಗೋಲಿ ಬಂದು ನಮ್ಮಮ್ಮ ನನಗೆ ಕಲಿಸಿದ ರಂಗೋಲಿ. ನನಗೆ ಚಿಕ್ಕಿ ರಂಗೋಲಿಗಿನ್ನ ಎಳೆ ರಂಗೋಲಿ ಈ ಥರ ಕೈಲಿ ಎಳೆ ಹಾಕಿಬಿಟ್ಟು ಬಿಡೋದು ತುಂಬಾ ಇಷ್ಟ. ಹಾಗಾಗಿ ನಮ್ಮಮ್ಮ ಕಲಿಸಿದ ರಂಗೋಲಿ, ನಾನು ಯಾರೇ ರಂಗೋಲಿ ಬಿಡ್ರಿ ಅಂದರು 2 ಕಲ್ತಿದ್ದೀನಿ, ಇದೊಂದು ಇನ್ನೊಂದು. ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಸಹ ಬಿಡಿಸಿದೆ. ಇನ್ನೊಬ್ಬರು ಇಲ್ಲಿ ರಂಗೋಲಿ ಬಿಡ್ತಾಯಿದ್ರು, ಹಾಗಾಗಿ ಅವ್ರ ಜೊತೆ ನಾನು ಬಿಟ್ಟೆ. ಲಕ್ಷ್ಮಮ್ಮ ಅಂತ ಇದ್ದಾರೆ, ಅವರು ಮಠದ ಕೆಲಸನ ತುಂಬ ಚೆನ್ನಾಗಿ ಭಕ್ತಿಯಿಂದ ಮಾಡ್ತಾರೆ. ಅವರೇ ಈ ಥರ ಎಲ್ಲ ಹಾಕಿರೋದು, ರಂಗೋಲಿ ಹಾಕಿ ಸಾರಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾಳೆ ಎಲ್ಲ ಪೂಜೆ ಇರುತ್ತೆ, ರಾತ್ರಿ ಭಜನೆ ಮಾಡ್ತಾರೆ. ಬನ್ನಿ ಭಜನೆ ಕೇಳೋಣ, ಹಾಗೆ ಪೂಜೆಯನ್ನು ಯಾವ ರೀತಿ ಮಾಡಿದ್ರು ಅಂತಲೂ ನೋಡೋಣ. ನೋಡಿ, ಈ ಥರ ಚಪ್ಪರ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೇನು ಭಜನೆಯವರು ಬರ್ತಾರೆ ಭಜನೆ ಮಾಡೋದಕ್ಕೆ. ಪ್ರತಿ ವರ್ಷ ಇದೇ ಥರ ಮಾಡೋದು ನೋಡಿ. ನಮ್ಮ ಮಠದಲ್ಲಿ ಅಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ಎಷ್ಟು ಗೌರವವನ್ನು ಕೊಡ್ತಿದ್ದಾರೆ ಅಂತ. ಹಾಗಾಗಿ ಪ್ರತಿ ವರ್ಷ ಇದೇ ಥರ ಮಾಡೋದು. ಬನ್ನಿ ಇವಾಗ ಭಜನೆ ಮಾಡ್ತಾರೆ, ಕೇಳೋಣ.
ಸ್ನೇಹಿತರೆ, ಕೇಳಿದ್ರಲ್ವ ಭಜನೆ, ಇದೇ ರೀತಿ ಪ್ರತಿ ವರ್ಷ ಭಜನೆ ಮಾಡ್ತಾರೆ. ಇವರು ಭಜನೆನ ಸ್ವಲ್ಪ ಹೊತ್ತು ಮಾಡಲ್ಲ, ಬೆಳಕರೆಯವರೆಗೂ ಭಜನೆಯನ್ನು ಮಾಡ್ತಾರೆ. ಇವರಿಗೆ ಕಾಫಿ ಮತ್ತು ಫಲಹಾರ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ. ರಾತ್ರಿಯಿಂದ ಬೆಳಗ್ಗೆ 6 ಗಂಟೆವರೆಗೂ ಬೆಳಕರೆಯವರೆಗೂ ಭಜನೆನ ಮಾಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಇದು ಒಂದು ಫಂಕ್ಷನ್. ನಮ್ಮ ಮಠದಲ್ಲಿ ಎಲ್ಲ ರೀತಿ ಫಂಕ್ಷನ್ಸು ನಡೀತಾ ಇರುತ್ತೆ ಅವಾಗವಾಗ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಈಗ ಇವರು ಬೆಳಕರೆಯವರೆಗೂ ಭಜನೆಯನ್ನು ಮಾಡ್ತಾರೆ. ಬನ್ನಿ ಬೆಳಗ್ಗೆ ಎದ್ದು ಪೂಜೆ ಯಾವ ರೀತಿ ಮಾಡಿದರು ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ಬೆಳಗ್ಗೆನೇ ಹೂವು ಅಲಂಕಾರ ಮಾಡೋರು ಬಂದಿದ್ದರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಬಾಳೆಕಂದೆಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ. ಪೂಜೆನೂ ಸಹ ಆಗಿದೆ. ನೋಡಿ ಯಾವ ಥರ ನಮ್ಮ ಮಠದ ಭಕ್ತರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇವರ ಪುಣ್ಯ ಅಂತಲೂ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಮಠದಿಂದ ಗೌರವವನ್ನು ಪಡ್ಕೊಂಡಿದ್ದಾರೆ ಶೇಖ್ದಾರು ಯಜಮಾನರು ಅಥವಾ ರಾಮನಾರಾಯಣ ಸಿಂಗ್ ಅಂತ. ಪ್ರತಿ ವರ್ಷ ಇದೇ ಥರ ಪೂಜೆಯನ್ನು ಮಾಡ್ತಾರೆ ಮಠದಲ್ಲಿ. ತುಂಬ ಸಂತೋಷ ಆಗ್ತಿದೆ ಅಲ್ವಾ ನೋಡೋದಕ್ಕೆ. ಇವರು ಮಠಕ್ಕಾಗಿ ಮಾಡಿದ ಸೇವೆಯ ಫಲ ಇದು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ಮತ್ತು ಗರಿಯಿಂದ ಚಪ್ರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಹೇಗಿತ್ತು ವಿಡಿಯೋ? ಮೊದಲಿಂದ ಕೊನೆವರೆಗೂ ನೋಡಿದ್ರು ತಾನೇ? ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.